ಓಕೆ, ವೆಲ್, ಯಾವುದೇ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂತಂದರೆ ಅದರ ಪ್ಲಸ್ ಆ್ಯಂಡ್ ಮೈನಸ್ಗಳು ಗೊತ್ತಿರಬೇಕಾಗ್ತದೆ, ಮತ್ತು ಮೈನಸನ್ನು ಹೇಗೆ ಪ್ಲಸ್ ಮಾಡ್ಕೊಳ್ಬೇಕು ಅನ್ನುವಂಥ ಸ್ಟ್ರಾಟಜಿ ಕೂಡ ಇರಬೇಕಾಗ್ತದೆ. ರೆಡಿ ಇದ್ದೀರಾ ಅದಕ್ಕೆಲ್ಲ? ಅದು ರಾಜಕಾರಣದಲ್ಲಿ ಎದ್ದಿದ್ದೆ ತಾನೆ. ಓಕೆ, ಹೇಗೆ ಕನ್ವೆ ಮಾಡ್ತೀರಿ? ಇಲ್ಲ, ಜನಸಾಮಾನ್ಯರಿಗೆ ಕನ್ವೆ ಮಾಡೋದಕ್ಕಿಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಈಗ ಜನಕ್ಕಲ್ಲ, ನಿಮ್ಮಲ್ಲಿರೋರಿಗೆ. ಇಲ್ಲ, ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ. ಕೆಲವೊಂದು ಸರಿ ಅಪನಂಬಿಕೆ ಇರ್ತದೆ, ಭಯ ಇರ್ತದೆ, ಅಸೂಯೆ ಇರುತ್ತೆ, ಅಥವಾ ಕನ್ಫ್ಯೂಷನ್ ಇರ್ತದೆ, ಎಲ್ಲ ಇರ್ತದೆ. ನಮ್ಮ ಅನೇಕ ಲೀಡರ್ಗಳು ಇರ್ತದೆ, ಸ್ವಪಕ್ಷದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಇದು ಎಲ್ಲ ಕಡೆ ಇರ್ತಕ್ಕಂಥದ್ದೇ. ಅದನ್ನ ನಾವು ನಿಧಾನಕ್ಕೆ ಅನೇಕ ಕೆಲವು ಲೀಡರ್ಗಳಿಗೂ ಕೂಡ ಅವತ್ತು ನನ್ನ ಬಗ್ಗೆ ಅಸಮಾಧಾನ ಇದ್ದಂಥವ್ರು ಕೂಡ, ಇಲ್ಲ ಜನಾರ್ದಸ್ವಾಮಿ ಅವರು ಉತ್ತಮ, ಅವ್ರು ಬರಲಿ ಬಿಡಿ ಅಂಥವ್ರು ನಾವು ಸುಮ್ಮನೆ ತಪ್ಪಾಗಿ ತಿಳ್ಕೊಂಡಿದ್ವಿ ಅನ್ನೋ ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬಟ್ ಹೇಳೋರೆಲ್ಲ ಸತ್ಯವಂತರಂತ ಅಲ್ಲ ಸರ್, ಹೀಗೆ ಇರುತ್ತೆ ಅಂತ ಹೇಳಕ್ಕೂ ಆಗಲ್ಲ. ಹಾಗಂತ ಅಂದ್ರೆ ಪ್ರತಿಯೊಂದು ಹಾಗೆ ಕೌಂಟರ್ ಮಾಡ್ಬೋದು. ಈಗ ತಾವು ಹೇಳಿದ್ದು ಸತ್ಯ ಅಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಸೊ ಹಾಗಂತ ಅನ್ಲಿಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಕೂಡ ಅವತ್ತಿನ ಪರಿಸ್ಥಿತಿಗಳು ಹೇಗಿರ್ತವೆ ಅದ್ರ ಮೇಲೆ ಅವಲಂಬಿಸಿರುತ್ತೆ. ವೆಲ್, ಓಕೆ, ಫೈನಲಿ ಏನು ಹೇಳ್ತೀರಿ ಚಿತ್ರದುರ್ಗದ ಜನರಿಗೆ ಕಾರ್ಯಕ್ರಮದ ಮುಖಾಂತರ? ಚಿತ್ರದುರ್ಗದ ಜನತೆ ನನಗೆ ಒಂದು ಜೀವನ ಕೊಟ್ಟಿದೆ. ನಾನು ಅಲ್ಲಿನ ಒಂದು ಶಿಕ್ಷಣ ಪಡೆದಿದ್ದೇನೆ, ಆ ಮಣ್ಣಲ್ಲಿ ಆಟ ಆಡಿದ್ದೇನೆ, ಅಲ್ಲಿನ ಕೆರೆಗಳಲ್ಲಿ ಈಜಾಡಿದ್ದೇನೆ, ಅಲ್ಲಿ ಎಮ್ಮೆ ಕಾದಿದ್ದೇನೆ, ಕುರಿ ಸಾಕಿದ್ದೇನೆ, ಹೊಲಗಳಲ್ಲಿ ಬೆಳೆದಿದ್ದೇನೆ, ಕಬ್ಬು ಬೆಳೆದಿದ್ದೇನೆ, ಭತ್ತ ಬೆಳೆದಿದ್ದೀನಿ, ಕಲ್ಲಂಗಡಿ ಬೆಳೆದಿದ್ದೀನಿ, ಮೆಣಸಿನಕಾಯಿ ಬೆಳೆದಿದ್ದೀನಿ, ಟೊಮೆಟೊ ಬೆಳೆದಿದ್ದೀನಿ, ಈರುಳ್ಳಿ ಬೆಳೆದಿದ್ದೀನಿ, ಬೆಳ್ಳುಳ್ಳಿ ಬೆಳೆದಿದ್ದೀನಿ, ರಾಗಿ, ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿದ್ದೀನಿ, ಕಡಲೆ ಬೆಳೆದಿದ್ದೀನಿ, ಕಡಲೆಕಾಳು ಬೆಳೆದಿದ್ದೀನಿ, ಗೆಣಸು ಬೆಳೆದಿದ್ದೀನಿ, ಆಲೂಗಡ್ಡೆ ಬೆಳೆದಿದ್ದೀನಿ, ಬೆಲ್ಲ ಮಾಡಿ ಮನೆಗೆ ಹೋಗಿ ಮಾರಿದ್ದೀನಿ. ಸೊ ಹೀಗಾಗಿ ನಾನು ಅತ್ಯಂತ ಹೆಚ್ಚಿನ ಒಂದು ಗ್ರಾಮೀಣ ಜೀವನವನ್ನು ನೋಡಿ ಅನುಭವಿಸಿ, ಅಲ್ಲಿಂದ ಮುಂದಕ್ಕೆ ಶಿಕ್ಷಣ ಒಂದೇ ನಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೋದು ಅನ್ನುವ ಒಂದು ಪರಿಕಲ್ಪನೆ ಇಟ್ಕೊಂಡು ನಾನು ಶಿಕ್ಷಣವನ್ನು ತುಂಬ ಆಳವಾಗಿ, ಎಷ್ಟೇ ಬಡತನ ಎಷ್ಟೇ ಕಷ್ಟ ಇದ್ದರೂ ಕೂಡ ಎಜುಕೇಷನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ, ನನಗೇನು ಕಷ್ಟಗಳು ಇಲ್ಲ ಅಂತ ಅಲ್ಲ, ನನಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ಮಾಧ್ಯಮದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಯಾವುದೇ ವಿದ್ಯಾರ್ಥಿಗೆ ಏನು ಕಷ್ಟ ಇತ್ತೋ ಆ ಎಲ್ಲ ಕಷ್ಟಗಳು ನಾನು ಅನುಭವಿಸಿ ಶಿಕ್ಷಣದ ಒಂದು ಪರ್ಯಾಯ ಮಾರ್ಗ ಅದೊಂದೇ ನಮ್ಗೆ ಇದ್ದಿದ್ದು. ನಾವೇನು ವ್ಯಾಪಾರ ಮೂಲದಿಂದ ಬಂದವರೆಲ್ಲ, ನಮಗೇನು ದೊಡ್ಡ ಆಸ್ತಿನೂ ಇರಲಿಲ್ಲ. ಈಗ ಶಿಕ್ಷಣ ಹಿಡ್ಕೊಂಡು ಬಂದಂಥ ನನ್ನಂಥ ಸಾಮಾನ್ಯ ವ್ಯಕ್ತಿನ ಚಿತ್ರದುರ್ಗದ ಜನತೆ ಗೌರವಿಸಿ, ನನ್ನ ಪಕ್ಷನೂ ಕೂಡ ಗೌರವಿಸಿ ಅವಕಾಶ ಕೊಟ್ಟು ನನ್ನನ್ನು ಸಂಸದನಾಗಿ ಮಾಡಿದಾಗ, ನಾನು ಪ್ರಾಮಾಣಿಕವಾಗಿ ಯಾವ ಜಾತೀಯತೆಯೂ ಮಾಡಲಿದ್ದಂಗೆ, ಯಾವುದೇ ಒಂದು ಸ್ವಾರ್ಥನ ಇಟ್ಕೊಳ್ಳಿದಂಗೆ ನಾನು ಚಿತ್ರದುರ್ಗದ ಜನತೆಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಶಾಶ್ವತ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ಕೊಂಡು ಬಂದೆ. ಅದರ ಪ್ರತಿಫಲ ಇವತ್ತು ಜಿಲ್ಲೆಯಾದ್ಯಂತ ಮತ್ತು ಲೋಕಸಭಾ ಕ್ಷೇತ್ರದಾದ್ಯಂತ ಇವತ್ತು ನೋಡ್ತಾ ಇದ್ದೀವಿ. ಇನ್ನೂ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಜನತೆ ಮತ್ತು ನಮ್ಮ ಪಕ್ಷ, ನಮ್ಮ ಲೀಡರ್ಗಳು ಅವಕಾಶ ಮಾಡಿಕೊಟ್ರೆ ನಾನು ಅದನ್ನ ಶಿರಸ ವಹಿಸಿ ನಾನು ಕೆಲಸ ಮಾಡಿ ಇನ್ನೊಮ್ಮೆ ತೋರಿಸ್ಲಿಕ್ಕೆ ಅವಕಾಶ ಆಗ್ತದೆ ಅಂತ ಭಾವಿಸ್ತಾ, ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ, ಮುಂದೆ ಅವಕಾಶ ಕೊಟ್ಟರೆ ನಾನು ತಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೀನಿ ಅಂತ ಮಾತ್ರ ನಾನು ಹೇಳಬಲ್ಲೆ.